ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಶಾಂತಿ ಬಂದು ದೇವಸ್ಥಾನದ ಮುಂದೆ ಮಂಜುಗೆ ಚಪ್ಪಲಿಯಲ್ಲೆಲ್ಲ ಹೊಡೆದ್ಬಿಟ್ಟು ದೊಡ್ಡ ರಾಧ ಅಂತ ಮಾಡಿರ್ತಾಳೆ. ನಿನ್ನ ತಮ್ಮಂಗೆ ಹೇಳ್ಬಿಟ್ಟು ದುಡ್ಡೆಲ್ಲ ಕದಿಸ್ಬಿಟ್ಟು ಇವಾಗ ಬಂದು ಆರಾಮಾಗಿ ಅಂಗಡಿ ಇಟ್ಕೊಂಡು ಮೆರಿಬೋದು ಅಂತ ಅಂದ್ಕೊಂಡಿದ್ದೀರಾ? ನಮ್ಮನೆ ಹಾಳು ಮಾಡಿಬಿಟ್ಟು ನಿಮ್ಮನೆ ಉದ್ಧಾರ ಆಗೋದಕ್ಕೆ ಈ ಶಾಂತಿ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನದವರೆಗೂ ನನ್ನ ಮನೆ, ನನ್ನ ಗಂಡನ ಮನೆ ಅಂತ ಹೇಳಿ ಮೆರಿತಾ ಇದ್ದೆ ಅಲ್ವಾ? ಏನೋ ನೀನೇ ಓನರು ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದ ನೀನು ಕುಡ್ಕಂಡ. ಇನ್ನು ಮುಂದೆ ಅದು ಹೇಗೆ ಆ ಮನೆಯಲ್ಲಿ ನನ್ನನ್ನು ಮೀರಿ ಇರ್ತೀಯ ಅಂತ ಹೇಳಿ ನಾನು ನೋಡೇ ಬಿಡ್ತೀನಿ ಕಣೆ. ಇನ್ನೂ ಆ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಮೀನಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ನನ್ನ ದುಡ್ಡ ಕದ್ಬಿಟ್ಟು ಆರಾಮಾಗಿರ್ತೀರಾ? ಅದು ಹೇಗಿರ್ತೀರ ಅಂತ ನಾನು ನೋಡ್ಬಿಡ್ತೀನಿ ಅಂತ ಹೇಳಿ ಹೂವಿನ ಅಂಗಡಿ ಏನಿರುತ್ತೆ ಅದರಲ್ಲಿರೋ ಹೂವಿನ ಹಾರಗಳನ್ನೆಲ್ಲ ಕಿತ್ತು ತೆಗೆದೆಸ್ಬಿಡ್ತಾಳೆ. ಅತ್ತೆ ಬೇಡ ಅತ್ತೆ, ಬೇಡ ಅತ್ತೆ, ದಯವಿಟ್ಟು ಕೈ ಮುಗಿತೀನಿ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ಬಿಡೋದೇ ಇಲ್ಲ. ಎಲ್ಲರ ಎದುರುಗಡೆನೂ ಅವ್ರಿಗೆ ಅವಮಾನ ಆಗಲಿ ಅಂತ ಹೇಳಿ ಚೆನ್ನಾಗಿ ಬೈದ್ಬಿಟ್ಟು ಆ ಹೂವಿನ ಅಂಗಡಿಲಿರೋ ಹಾರ ಎಲ್ಲ ಕಿತ್ತೆಸ್ತು ಅಂಗಡಿನ ಕಾಲಲ್ಲಿ ಒದ್ಬಿಡ್ತಾಳೆ. ಇದನ್ನ ನೋಡಿ ಮೀನವ್ರ ಅಮ್ಮಂಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಇದನ್ನೆಲ್ಲ ನೋಡೋದಕ್ಕಾಗ್ದೇ ನಿಮ್ಮ ಅಪ್ಪ ಹೋಗಿ ಆ ರೀತಿ ಆಗಿರೋದು. ಇವಾಗ ನಮ್ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡಬೇಕು ಅಂತ ಹೇಳಿ ನಿನ್ನ ತಮ್ಮನ ಹೀಗೆ ಕಳಿಸಿ ದುಡ್ಡನ್ನು ಕಚ್ಚಿದ್ಯೇನೆ, ಇದನ್ನೆಲ್ಲ ನೋಡ್ಕೊಂಡು ಬಿಟ್ಬಿಡ್ತಾಳೆ ಅಂತ ಅಂದ್ಕೊಂಡಿದ್ಯಾ? ಇನ್ನು ಮುಂದೆ ಇದೆ ಕಣೆ ನಿಮ್ಮ ಎಲ್ರಿಗೂ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇದನ್ನೆಲ್ಲ ನೋಡಿ ಕುಸುಮ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ತುಂಬಾ ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾರೆ. ಮೀನಾ ಅವ್ರ ಅಮ್ಮನ ನೋಡಿಕೊಂಡು ಅಳ್ತಾ ಇರ್ತಾಳೆ. ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.